ಸೂರ್ಯನ ಹಾಗೆ ಬಾಳುವೆ ಯಾರ ತಂದೆಗೂ ಹೋಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಡಿಪ್ಮೆಲ್ ಕಿಂಗ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಈ ಥರ ವಿಡಿಯೋ ಮಾಡಬೇಕಾ? ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನೀವು ಮೊದಲು ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ಲಸ್ ಐಕನ್ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಪ್ರಾಡಕ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೀವು ಪ್ಲಸ್ ಐಕನ್ ಕಾಣ್ತಾ ಇದೆ, ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಆ್ಯಂಡ್ ವಿಡಿಯೋಲ್ಲಿ ಹೋಗಿ ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟವಾದ ಫೋಟೋನ. ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ. ಮತ್ತು ಇದು ಹಾಪ್ ಆಗಿದೆ. ಮತ್ತು ಇದು 3 ಡಾಟ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಿಲ್ ಸ್ಕ್ರೀನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಫುಲ್ ಆಗುತ್ತೆ. ಇದು 2 ಸೆಕೆಂಡ್ ಅಷ್ಟೇ ಇದೆ ಈಗ. ಇದು ನಾನು ಒಂದು 6 ಸೆಕೆಂಡ್ ಬೇಕೀಗ. ನಾನು ಎಕ್ಸ್ಪ್ಯಾಂಡ್ ಮಾಡ್ಕೊತೀನಿ ಈಗ ಈ ಥರ. ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆಡಿಯೋ ಇದೆಯಲ್ಲ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದ ಸಾಂಗನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಸಾಂಗನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನನಗೆ ಸಾಂಗ್ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊತೀನಿ. ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸಾಂಗಲ್ಲಿ ಫಸ್ಟ್ ಲಿರಿಕ್ ಏನಿದೆ ಅದನ್ನ ನೀವು ಟೈಪ್ ಮಾಡ್ಕೊಳ್ಳಿ. ಬರ್ಕೊಂಡು ಟೈಪ್ ಮಾಡಿಕೊಂಡು ಇಲ್ಲಿ ರೋಬೋಟ್ ರೆಗ್ಯುಲರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಫಾಂಟನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಈ ಫಾಂಟ್ ಬೇಕಾಗಿದ್ದರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ನಾನು ಕಲರ್ ಸಹ ಚೇಂಜ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಲ್ಲಿ ಹೋಗಿ. ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಲ್ಲಿ ಹೋಗಿ ನಿಮ್ಗೆ ಎಲ್ಲಿ ಬೇಕೋ ನೀವು ಅಲ್ಲಿ ಸೆಟ್ ಮಾಡ್ಕೊಳ್ಳಿದ್ನ. ಸೆಟ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಳ್ಳಿ. ಇದೇ ಥರ ನೀವು ಸಾಂಗ್ಗೆ ಕರೆಕ್ಟಾಗಿ ಇದನ್ನ ಲಿರಿಕ್ ಎಲ್ಲಿ ಬರುತ್ತೆ ಅಂತ ಅದು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊತಾನೆ. ಇದೇ ಥರ ನೀವು ಮತ್ತೆ ಮುಂದಿನ ಲಿರಿಕನ್ನು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಡಬಲ್ ಸ್ಕ್ವೇರ್ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಲೇಯರ್ ಅಂತ ಹೊಡೀರಿ. ಮತ್ತು ನಿಮ್ಮ ನೆಕ್ಸ್ಟ್ ಲಿರಿಕ್ ಎಲ್ಲಿದೆ ಇಲ್ಲಿ ಹೋಗಿ ಪೇಸ್ಟ್ ಮಾಡಿ. ಮತ್ತು ಅದೇ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಟೆಕ್ಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಿರಿಕ್ ಏನಿದೆ ಅದನ್ನ ನೀವು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ರೈಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅದೇ ಥರ ನೀವು ಎಲ್ಲ ಟೆಕ್ಸ್ಟನ್ನು ಟೈಪ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನಾನೀಗೆಲ್ಲ ಟೈಪ್ ಮಾಡ್ಕೊಂಡಿದ್ದೀನಿ ಅವನ್ನೆಲ್ಲ. ಮತ್ತು ಇದಕ್ಕೆ ಎಫೆಕ್ಟನ್ನು, ಟ್ರಾನ್ಸ್ಫಾರ್ಮ್ ಎಫೆಕ್ಟನ್ನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟಲ್ಲಿ ಹೋಗಿ, ಆ್ಯಡ್ ಎಫೆಕ್ಟಲ್ಲಿ ಹೋಗಿ. ಈ ಟೆಕ್ಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೀವು 2 ಪಾಯಿಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಫೇಸು -20 ಇಟ್ಕೊಳ್ಳಿ ಮೊದಲು. ಮೈನಸಲ್ಲಿ +100 ಇಟ್ಕೊಳ್ಳಿ. ಇಟ್ಕೊಳ್ಳಿ. ಮತ್ತು ಇದನ್ನ ಮಿಡಲ್ ಇಟ್ಕೊಳ್ಳಿ. ಮತ್ತು -+7 ಕೆಳಗೆ ಬನ್ನಿ. ಕಾಂಪೋನೆಂಟ್ ಇಟ್ಕೊಳ್ಳಿ. ಇದನ್ನ ಲೇಯರ್ ಇತ್ತದು ನೀವು ಮಿಡಲ್ ಇಟ್ಕೊಂಡು ಸ್ಕೇಲನ್ನು 10 ಇಟ್ಕೊಳ್ಳಿ. ಮತ್ತು ಸ್ಟ್ರೆಚನ್ನು 10 ಇಟ್ಕೊಳ್ಳಿ. ಮತ್ತು ನೀವು ಸ್ಟ್ರೆಚ್ 10 ಇಟ್ಕೊಳ್ಳಿ. ಸ್ಕೇಲನ್ನು ನೀವು -1 ಇಟ್ಕೊಳ್ಳಿ. ಇಟ್ಟು ತಕ್ಷಣ ಮತ್ತು ಆ್ಯಂಗಲನ್ನು ನಾನು -350 ಇಟ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಇಟ್ಕೊಳ್ಳಿ. ಹಿಂಗೆ ತಗೊಬನ್ನಿ. ಇಲ್ಲಿ ಓವರ್ ರೈಡ್ ಫಿಲ್ ಕಲರ್ ಅಂತ ಇದೆ, ಇದನ್ನ ಆನ್ ಮಾಡ್ಕೊಳ್ಳಿ. ಮತ್ತು ಕಲರನ್ನು ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ನೀವು ಇಟ್ಕೊಳ್ಳಿ. ಟೆಕ್ಸ್ಟ್ಗೆ ಇಲ್ಲಿ ನೀವು ತೆಗೆ ಬನ್ನಿ. ಇಲ್ಲಿ ಸ್ಕ್ವೇರ್ ಅಂತ ಇದೆ, ಇದನ್ನ ಸ್ಮೂತಲ್ಲಿ ಇಡಿ. ಮತ್ತೇನಿಲ್ಲ, ನಾನು ಪ್ಲೇ ಮಾಡ್ತೀನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ನೋಡಿ. ಹಾಗೆ ಮಾಡುವೆ ಯಾರ
ಥರ ನೀವು ಈ ಎಫೆಕ್ಟಲ್ಲಿ ಹೋಗಿ ಇಲ್ಲಿ 3 ಡಾಟ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಅಂತ ಮಾಡಿ ಪೇಸ್ಟ್ ಮಾಡಬೇಕಾಗುತ್ತೆ. ಇದೇ ಥರ ಪೇಸ್ಟ್ ಮಾಡ್ಕೊತೇವೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.